ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜಲಕ್ಷಾಮ. ನೀರನ್ನು ಪೂರೈಕೆ ಮಾಡುವಂತಹ ನಿಟ್ಟಿನಲ್ಲಿ ಜಲಮಂಡಳಿ ಬ್ಯಾಕ್ ಟು ಬ್ಯಾಕ್ ಕ್ರಮಗಳಿಗೆ ಮುಂದಾಗ್ತಾ ಇದೆ. ಬೆಂಗಳೂರಿನಲ್ಲಿ ನೀರಿನ ಅಭಾವದ ಹಿನ್ನೆಲೆಯಲ್ಲಿ 2016ರ STP ಆದೇಶವನ್ನು ಪರಿಷ್ಕರಿಸಿ ಹೊಸ ಮಾರ್ಗಸೂಚಿ ಪ್ರಕಟವಾಗಿದೆ. ಅಪಾರ್ಟ್ಮೆಂಟ್, ಹಾಸ್ಟೆಲ್, ವಾಣಿಜ್ಯ ಘಟಕ, ಶಾಲಾ ಕಾಲೇಜುಗಳಿಗೆ ಹೊಸ ರೂಲ್ಸ್ ಅನ್ನು ಅಪ್ಲೈ ಮಾಡಲಾಗಿದೆ. ಬಳಸಿದ ನೀರನ್ನು ಒಳಚರಂಡಿಗೆ ಬಿಡದಂತೆ ಸೂಚನೆಯನ್ನು ಕೊಟ್ಟಿದೆ ಜಲಮಂಡಳಿ. ಬಳಸಿದ ನೀರನ್ನು STPಗೆ ಬಿಡಲಿಕ್ಕೆ ಸರ್ಕಾರ ಆದೇಶವನ್ನು ಕೊಟ್ಟಿರುವಂಥದ್ದು. ಶುದ್ಧೀಕರಣ ಘಟಕಕ್ಕೆ ಬಿಟ್ಟರೆ ನೀರು ಮರುಬಳಕೆಯನ್ನು ಮಾಡಬಹುದು. ಈ ಮೂಲಕ ಬೆಂಗಳೂರಿನಲ್ಲಿ ಸೃಷ್ಟಿಯಾಗಿರುವಂತಹ ಜಲಕ್ಷಾಮವನ್ನು ಆದಷ್ಟು ದೂರ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈ ಕ್ರಮಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಹಾಗಾದರೆ ಜಲಮಂಡಳಿ ರಿಲೀಸ್ ಮಾಡಿರುವಂತಹ ಹೊಸ ಮಾರ್ಗಸೂಚಿಯಲ್ಲಿ ಏನಿದೆ? ಅಪಾರ್ಟ್ಮೆಂಟು, ವಸತಿ ಸಮುಚ್ಚಯಗಳಿಗೆ ಹೊಸ ರೂಲ್ಸನ್ನು ಅಪ್ಲೈ ಮಾಡಿರುವಂತಹದ್ದು. ಬಳಸಿದ ನೀರಿನಲ್ಲಿ 80 KLD ಅಷ್ಟು ನೀರನ್ನು STPಗೆ ಬಿಡಲಿಕ್ಕೆ ಸೂಚನೆಯನ್ನು ಕೊಡಲಾಗಿದೆ. 5,000 ಚದರ ಅಡಿ ಇರುವಂತಹ ಪ್ರದೇಶದಲ್ಲಿ ಕಾಮಗಾರಿ ನಡೀತಾ ಇದೆ. ಅಲ್ಲಿ 35 KLD ನೀರನ್ನು STPಗೆ ಬಿಡಬೇಕು. ವಿದ್ಯಾಸಂಸ್ಥೆಗಳು, ಹಾಸ್ಟೆಲ್ಗಳು ಕೂಡ 35 KLD ನೀರನ್ನು STPಗೆ ಬಿಡಬೇಕು. ಟೌನ್ಶಿಪ್ಪು, ಡೆವಲಪ್ಮೆಂಟ್ ಪ್ರಾಜೆಕ್ಟ್ ನಡೀತಾ ಇದ್ದರೆ ಅಲ್ಲಿ STP ಘಟಕವನ್ನು ತೆರಿಬೇಕು ಅಂಥೇಳಿ ಜಲಮಂಡಳಿ ಮಾರ್ಗಸೂಚಿಯಲ್ಲಿ ಉಲ್ಲೇಖಿಸಿರುವಂಥದ್ದು.